ಪರಂಪರೆ, ಪ್ರಗತಿ ಮತ್ತು ಪ್ರಕೃತಿಯ ತ್ರಿವೇಣಿ ಸಂಗಮವೇ ಈ ನಮ್ಮ ವಿಜಯನಗರ. ಹಂಪಿ ಅಂತಂದ್ರೆ ಬರೀ ಕಲ್ಲಿನ ರಥ, ವಿರೂಪಾಕ್ಷ ದೇವಾಲಯ ಅಂತ ಅನ್ಕೊಂಡ್ರೆ ಖಂಡಿತ ಅಲ್ಲ. ಈ ಕಲ್ಲುಗಳ ಇತಿಹಾಸದ ಆಚೆ ಶಿಕ್ಷಣ, ಕೈಗಾರಿಕಾ ಮತ್ತು ಪ್ರಕೃತಿಯ ಒಂದು ಅದ್ಭುತ ಜಗತ್ತ ಇದೆ. ಬನ್ನಿ ವಿಜಯನಗರದ 3ನೇ ಭಾಗದಲ್ಲಿ ಇವನ್ನೆಲ್ಲ ತಿಳಿಯೋಣ. ಹಂಪಿ ಅಂತಂದ್ರೆ ಕೇವಲ ಇತಿಹಾಸ ಅಲ್ಲ, ಹಂಪಿ ಶಿಕ್ಷಣದ ನೆಲೆ ಕೂಡ ಹೌದು. ಕನ್ನಡದ ಮೊದಲ ವಿಶ್ವವಿದ್ಯಾಲಯ ಇರುವುದು ಹಂಪಿದಾಗ. ಇದರ ಮೊದಲ ಕುಲಪತಿ ನಮ್ಮ ಕನ್ನಡ ಸಾಹಿತ್ಯದ ಗರ್ವ ಚಂದ್ರಶೇಖರ್ ಕಂಬಾರರವರು. ಅಷ್ಟೇ ಅಲ್ಲ, ಕನ್ನಡಿಗರ ಆಸ್ಕರ್ ಪುರಸ್ಕಾರ ಎಂದು ಕರೆಯಲ್ಪಡುವ ನಾಡೋಜ ಪ್ರಶಸ್ತಿ ಕೂಡ ಇಲ್ಲಿಯೇ ನೀಡುವಂತದ್ದು. ಹಂಪಿ ಬರೀ ಹಿಂದಿನ ಕಥೆಯನ್ನು ಹೇಳೋದಿಲ್ಲ, ಇದು ನಮ್ಮ ಸಾಂಸ್ಕೃತಿಕ ಕ್ರಾಂತಿಯನ್ನ ಒತ್ತಿ ಹೇಳ್ತದೆ. ಹಂಪಿಯಲ್ಲಿರುವ ಹೊಸಪೇಟೆಯು ಕೈಗಾರಿಕೆಯಲ್ಲಿ ಪ್ರಸಿದ್ಧ ಪಡೆದಿದೆ. ಕಬ್ಬಿಣದ ಅದಿರು ಇಲ್ಲಿನ ಆರ್ಥಿಕ ಬಲವಾಗಿದೆ. ಒಟ್ಟಿನಲ್ಲಿ ಕೈಗಾರಿಕೆ ಮತ್ತು ಪರಿಸರದ ಅದ್ಭುತಗಳ ಸೂರೆ ನಮ್ಮ ಈ ಹೊಸಪೇಟೆ ಅಂದ್ರೆ ತಪ್ಪಾಗೋದಿಲ್ಲ. ಈ ಜಿಲ್ಲೆಯ ಮತ್ತೊಂದು ಜಾದು ಏನಂದ್ರೆ ತುಂಗಭದ್ರಾ ಡ್ಯಾಮ್. ಇದನ್ನ ಪಂಪಸಾಗರ ಅಥವಾ ಟಿಬಿ ಡ್ಯಾಮ್ ಅಂತಾನೂ ಕರೆಯುತ್ತಾರೆ. ಇಲ್ಲಿನ ನೀರಾವರಿ ಮತ್ತು ವಿದ್ಯುತ್ ಸಾವಿರಾರು ಜನರ ಬಾಳಿಗೆ ಜೀವನಾಡಿಯಾಗಿದೆ. ಈ ಪಂಪಸಾಗರದ ಹತ್ತಿರದಲ್ಲೇ ದೇಶದ ಮೊದಲ ನೀರಿನಾಯಿ ಸಂರಕ್ಷಣಾ ಮೀಸಲು ಕೂಡ ಇದೆ. ಗುಡೇಕೋಟೆ ಕರಡಿಧಾಮ, ಮೈಲಾರ, ಅಂಕಸಮುದ್ರ ಪಕ್ಷಿಧಾಮ ಇವೆಲ್ಲವೂ ಪ್ರಕೃತಿ ಪ್ರೇಮಿಗಳ ಪ್ಯಾರಡೈಸ್ಗಳಾಗಿವೆ. ವಿಜಯನಗರ ಜಿಲ್ಲೆ ಅಂತಂದ್ರೆ ಕೋಟೆಗಳಲ್ಲಿನ ಗುಡುಗು, ಕಲ್ಲಿನಲ್ಲಿರುವ ಕಲೆ ಹಾಗೂ ಇಲ್ಲಿನ ಸಂಸ್ಕೃತಿ ಎಲ್ಲವೂ ನಮ್ಮ ಮನಸ್ಸು ತುಂಬುತ್ತವೆ. ಇತಿಹಾಸ, ಕಲೆ, ಸಂಸ್ಕೃತಿ, ಪ್ರಕೃತಿ ಇವೆಲ್ಲವೂ ಒಂದೇ ಜಿಲ್ಲೆಯಲ್ಲಿರುವುದು ಒಂದು ವಿಸ್ಮಯ. ಹಂಪಿಯ ಸೊಬಗನ್ನು ನೀವು ಕಣ್ತುಂಬಿಕೊಳ್ಳುವ ಆಸೆ ಇತ್ತಂದ್ರೆ ಇವತ್ತ ತಪ್ಪದೆ ವಿಜಯನಗರ ಜಿಲ್ಲೆ ಹತ್ರ ನಿಮ್ಮ ಗಾಡಿ ತಿರುಗಿಸ್ರಿ. ವಿಜಯನಗರ ಜಿಲ್ಲೆಯ ಬಗ್ಗೆ ನಿಮ್ಮ ಅನುಭವ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ಹಂಚಿಕೊಳ್ಳಿ.